ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಮದಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು. ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ 3ನೇ ಅಧ್ಯಾಯದಲ್ಲಿರುವಂತಹ ಮುಖ್ಯ ಕಾರ್ಯದರ್ಶಿ ಇವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮುಖ್ಯ ಕಾರ್ಯದರ್ಶಿಗೆ ಸಂಬಂಧಿಸಿದಂತೆ ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರದ ಅಂತಿಮ ಪರೀಕ್ಷೆಯಲ್ಲಿ 5 ಅಂಕಕ್ಕೆ ಮುಖ್ಯ ಕಾರ್ಯದರ್ಶಿ ಅವರ ಕಾರ್ಯಗಳನ್ನು ಬರೆಯಿರಿ ಅನ್ನುವಂತ ಪ್ರಶ್ನೆ ಬರುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಅದಕ್ಕಾಗಿ ಇವತ್ತು ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮುಖ್ಯ ಕಾರ್ಯದರ್ಶಿ ರಾಜ್ಯ ಆಡಳಿತದ ಮುಖ್ಯಸ್ಥರಾಗಿರ್ತಾರೆ. ಇದು 1 ಅಂಕಕ್ಕೆ ನೇರವಾಗಿ ಬರುವಂತಹ ಪ್ರಶ್ನೆಯಾಗಿದೆ. ಮುಖ್ಯ ಕಾರ್ಯದರ್ಶಿಯು ರಾಜ್ಯ ಆಡಳಿತದ ಮುಖ್ಯಸ್ಥರಾಗಿರುತ್ತಾರೆ ಅನ್ನುವಂಥದ್ದು. ಪ್ರತಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯ ಕಾರ್ಯದರ್ಶಿಯ ಕಾರ್ಯ ಅತಿ ಮುಖ್ಯವಾಗಿರುವಂತದ್ದು. ಮುಖ್ಯ ಕಾರ್ಯದರ್ಶಿ ರಾಜ್ಯ ಆಡಳಿತದ ಮುಖ್ಯಸ್ಥರಾಗಿರ್ತಾರೆ. ರಾಜ್ಯ ಆಡಳಿತವನ್ನು ನಾವು ಓದ್ತಿರುವಾಗ ಮುಖ್ಯ ಕಾರ್ಯದರ್ಶಿಯವರು ಬರ್ತಿದ್ದಾರೆ. ಸಂಪುಟ ಕಾರ್ಯದರ್ಶಿ ಕೇಂದ್ರ ಆಡಳಿತದಲ್ಲಿ ಬರ್ತಿದ್ದಾರೆ. ಅದೇ ರೀತಿ ಮುಖ್ಯ ಕಾರ್ಯದರ್ಶಿ ರಾಜ್ಯ ಆಡಳಿತದಲ್ಲಿ ಬರ್ತಿರೋದನ್ನ ನಾವು ಗಮನಿಸಬೇಕಾಗುತ್ತೆ. ಬಹಳಷ್ಟು ಸಾರಿ ಪರೀಕ್ಷೆಗಳಲ್ಲಿ 1 ಅಂಕಕ್ಕೆ ನೇರವಾಗಿ ಬರುವಂತಹ ಪ್ರಶ್ನೆ ಕೇಂದ್ರ ಆಡಳಿತ ಅಥವಾ ಕೇಂದ್ರ ಆಡಳಿತದ ಮುಖ್ಯಸ್ಥರು ಯಾರು ಅನ್ನುವಂಥದ್ದು, ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು, ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಯಾರು ಅನ್ನುವಂಥ ಪ್ರಶ್ನೆಗಳು ಬರ್ತಿರ್ತವೆ. ವಿದ್ಯಾರ್ಥಿಗಳು ಪದೇ ಪದೇ ಇಲ್ಲಿ ಕನ್ಫ್ಯೂಸ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಕೇಂದ್ರ ಆಡಳಿತದ ಮುಖ್ಯಸ್ಥರು ಸಂಪುಟ ಕಾರ್ಯದರ್ಶಿಯಾಗಿರ್ತಾರೆ. ರಾಜ್ಯ ಆಡಳಿತದ ಮುಖ್ಯಸ್ಥರು ಮುಖ್ಯ ಕಾರ್ಯದರ್ಶಿಯಾಗಿರ್ತಾರೆ. ಹಾಗೆ ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಂತೆ ಆಡಳಿತವನ್ನ ಸಚಿವಾಲಯಗಳನ್ನಾಗಿ ವಿಭಜನೆ ಮಾಡಿರ್ತಾರೆ. ಸಚಿವಾಲಯದಲ್ಲಿ ಒಬ್ಬ ರಾಜಕೀಯ ಮುಖ್ಯಸ್ಥರು ಇರ್ತಾರೆ, ಇನ್ನೊಬ್ರು ಆಡಳಿತಾತ್ಮಕ ಮುಖ್ಯಸ್ಥರು ಇರ್ತಾರೆ. ರಾಜಕೀಯ ಮುಖ್ಯಸ್ಥರು ಚುನಾಯಿತ ರಾಜಕಾರಣಿಗಳಾಗಿರ್ತಾರೆ. ಅವರು ಹವ್ಯಾಸಿ ಆಡಳಿತಗಾರರಾಗಿರ್ತಾರೆ. ಅವರು ತಮ್ಮ ಮ್ಯಾಕ್ಸಿಮಮ್ 5 ವರ್ಷದ ಅಧಿಕಾರಾವಧಿಯನ್ನು ಪೂರೈಸಿ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗುತ್ತೆ. ಅವರದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಅವರು ಮಂತ್ರಿ ಆಗುವಂತಹ ಸಾಧ್ಯತೆಗಳಿರ್ತವೆ. ಆದ್ರೆ ಸಚಿವಾಲಯದಲ್ಲಿ ದೈನಂದಿನ ಆಡಳಿತವನ್ನು ನೋಡ್ಕೊಂಡು ಹೋಗೋದಕ್ಕಾಗಿ ಒಬ್ಬ IAS ಅಧಿಕಾರಿಯನ್ನ ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಿರ್ತಾರೆ. ಇಂಥ ಹಲವಾರು ಸಚಿವಾಲಯಗಳು, ಹಲವಾರು ಇಲಾಖೆಗಳಲ್ಲಿ ಒಬ್ಬ ಕಾರ್ಯದರ್ಶಿಗಳಿರ್ತಾರೆ. ಆ ಎಲ್ಲಾ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿ ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿಯು ಕಾರ್ಯನಿರ್ವಹಿಸ್ತಾರೆ. ಮುಖ್ಯ ಕಾರ್ಯದರ್ಶಿ ರಾಜ್ಯದ ಇಡೀ ಆಡಳಿತಾತ್ಮಕ ಜವಾಬ್ದಾರಿ ಇವ್ರದಾಗಿರ್ತದೆ. ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಇರಬೇಕು, ಯಾವ ರೀತಿ ಆಡಳಿತವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತ ಸಂಪೂರ್ಣ ಜವಾಬ್ದಾರಿ, ಈ ಆಡಳಿತಾತ್ಮಕ ಜವಾಬ್ದಾರಿ ಮುಖ್ಯ ಕಾರ್ಯದರ್ಶಿ ಅವ್ರದಾಗಿರುತ್ತೆ. ಮುಖ್ಯ ಕಾರ್ಯದರ್ಶಿಯವರ ವ್ಯಾಪ್ತಿ ಎಲ್ಲಿವರೆಗೆ ಇರುತ್ತೆ ಅಂತಂದ್ರೆ ರಾಜ್ಯದ ಎಲ್ಲಾ ಇಲಾಖೆಗಳು ಮುಖ್ಯ ಕಾರ್ಯದರ್ಶಿಯವರ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಮುಖ್ಯ ಕಾರ್ಯದರ್ಶಿಯವರ ನೇರವಾದಂತಹ ಸಲಹೆ ಮೇರೆಗೆ ಇಲಾಖೆಗಳು ಕೆಲಸ ಮಾಡ್ತಿರೋದನ್ನ ನಾವು ಗಮನಿಸಬೇಕಾಗುತ್ತೆ. ಇಲಾಖೆಗಳ ಮಧ್ಯೆ ಉದ್ಭವಿಸಬಹುದಾದಂತಹ ಸಮಸ್ಯೆಗಳನ್ನು, ವಿವಾದಗಳನ್ನ, ಹಾಗೇನೆ ಇಲಾಖೆಯಲ್ಲಿ ಇರುವಂತಹ ರಾಜಕೀಯ ಮುಖ್ಯಸ್ಥರು ಅಂದ್ರೆ ಹವ್ಯಾಸಿ ಆಡಳಿತಗಾರರು ಮತ್ತು ಶಾಶ್ವತ ಆಡಳಿತಗಾರರಾದಂತಹ IAS ಅಧಿಕಾರಿಗಳು. ಒಂದು ಸಚಿವಾಲಯವನ್ನ ನಾವು ತೆಗೆದುಕೊಂಡಾಗ ಅಲ್ಲಿ 2 ರೀತಿಯ ಮುಖ್ಯಸ್ಥರು ಇರ್ತಾರೆ. ಒಬ್ಬ ರಾಜಕೀಯ ಮುಖ್ಯಸ್ಥರು, ಇನ್ನೊಬ್ಬರು ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ. ರಾಜಕೀಯ ಮುಖ್ಯಸ್ಥರು ಮತ್ತು ಆಡಳಿತಾತ್ಮಕ ಮುಖ್ಯಸ್ಥರ ನಡುವೆ ವಿವಾದಗಳು ಅಥವಾ ಸಮಸ್ಯೆಗಳು ಉದ್ಭವಿಸಿದಾಗ ಮುಖ್ಯ ಕಾರ್ಯದರ್ಶಿಗಳು ಅದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದೀವಿ, ಕರ್ನಾಟಕದಲ್ಲಿ ಒಬ್ಬ ಮಹಿಳಾ IAS ಅಧಿಕಾರಿ ಮತ್ತು ಇನ್ನೊಬ್ಬ ಮಹಿಳಾ IPS ಅಧಿಕಾರಿಗಳು ತಮ್ಮ ಮಧ್ಯೆ ವಿವಾದವನ್ನು ಸೃಷ್ಟಿಸಿಕೊಂಡಾಗ ಮುಖ್ಯ ಕಾರ್ಯದರ್ಶಿಯವರು ಅವರ ನಡುವೆ ಒಪ್ಪಂದವನ್ನ ಮಾಡಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಮುಖ್ಯ ಕಾರ್ಯದರ್ಶಿಗಳು ರಾಜ್ಯ ಆಡಳಿತದಲ್ಲಿ ನಿಯೋಜಿತರಾಗಿರುವಂತಹ ಎಲ್ಲಾ ರೀತಿಯ ಅಧಿಕಾರಿಗಳ ಮುಖ್ಯಸ್ಥರಾಗಿರ್ತಾರೆ. ಆ ಅಧಿಕಾರಿಗಳಿಗೆ ಇವರು ಸಾಮಾನ್ಯವಾದಂತಹ ಮಾರ್ಗದರ್ಶನವನ್ನ ಕೊಟ್ಟು ಆಡಳಿತವನ್ನ ಸುಗಮ ರೀತಿಯಲ್ಲಿ ನಡೆಸಿಕೊಂಡು ಹೋಗೋದಕ್ಕೆ ಸಹಾಯಕರಾಗಿರ್ತಾರೆ. ಮುಖ್ಯ ಕಾರ್ಯದರ್ಶಿಗಳು ಆಡಳಿತಾತ್ಮಕ ವ್ಯವಸ್ಥೆಗೆ ನಾಯಕತ್ವವನ್ನು ಕೊಡ್ತಾರೆ. ಇಡೀ ರಾಜ್ಯ ಸರ್ಕಾರದ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳ ನಾಯಕರಾಗಿ ಮುಖ್ಯ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ತಾರೆ. ಮುಖ್ಯ ಕಾರ್ಯದರ್ಶಿಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡುವುದರ ಜೊತೆಗೆ ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯವನ್ನ ಉಂಟು ಮಾಡುವಂತ ಅಧಿಕಾರಿಗಳಾಗಿರ್ತಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರಗಳ ನಡುವಿನ ಸಮನ್ವಯ ಅಧಿಕಾರಿಯಾಗಿ ಮುಖ್ಯ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. 5 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಈ ಮೇಲಿನ ವಿಷಯಗಳನ್ನ ನಾವು ಪೀಠಿಕೆಯಾಗಿ ಬರೆದು ಮುಖ್ಯವಾಗಿ ನಾವು ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು 9 ರೀತಿಯ ಕಾರ್ಯಗಳನ್ನು ಅವರು ನಿರ್ವಹಿಸ್ತಿದ್ದಾರೆ ನಮ್ಮ ಪಠ್ಯಪುಸ್ತಕದ ಪ್ರಕಾರ. ಆ 9 ಅಂಶಗಳನ್ನ ನಾವು ಬರೆದಾಗ ನಮಗೆ 5ಕ್ಕೆ 5 ಅಂಕ ಬರುವಂತಹ ಎಲ್ಲ ಸಾಧ್ಯತೆಗಳು ಇದಾವೆ. ಇಷ್ಟು ಪೀಠಿಕೆಯನ್ನ ಬರೆದ ನಂತರ ಈಗ ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಗಳನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. 1ನೇದಾಗಿ ಮುಖ್ಯ ಕಾರ್ಯದರ್ಶಿಯು ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಾಗಿರ್ತಾರೆ. ಇವರು ಮುಖ್ಯಮಂತ್ರಿಗಳ ಹೆಚ್ಚಿನ ಕಣ್ಣು ಮತ್ತು ಹೆಚ್ಚಿನ ಕಿವಿಗಳಾಗಿ ಮುಖ್ಯ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ತಿರ್ತಾರೆ. ಮುಖ್ಯ ಕಾರ್ಯದರ್ಶಿಗಳು ಯಾವಾಗಲೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿರ್ತಾರೆ. ಮುಖ್ಯಮಂತ್ರಿಗಳಿಗೆ ಕ್ಷಣದಲ್ಲಿ ಹೆಜ್ಜೆಗೂ ಸಲಹೆ ನೀಡುವಂತ ಅಧಿಕಾರಿಯಾಗಿರ್ತಾರೆ. ಮುಖ್ಯಮಂತ್ರಿಗಳ ಸಂಪೂರ್ಣವಾದಂತಹ ಜವಾಬ್ದಾರಿ ಈ ಮುಖ್ಯ ಕಾರ್ಯದರ್ಶಿಯವರ ಹೆಗಲ ಮೇಲಿರುತ್ತೆ. ಮುಖ್ಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿರುವಂತ ರಾಜ್ಯ ಸಚಿವ ಸಂಪುಟದ ಕಾರ್ಯದರ್ಶಿಯಾಗಿಯೂ ಸಹ ಇವರು ಕಾರ್ಯನಿರ್ವಹಿಸ್ತಾರೆ. ಸಚಿವ ಸಂಪುಟ ಸಭೆಗಳು ವಾರಕ್ಕೆ ಒಮ್ಮೆ ನಡೆಯುವಂತಹ ಈ ಸಭೆಗಳಲ್ಲಿ ಮುಖ್ಯ ಕಾರ್ಯದರ್ಶಿ ಹಾಜರಾಗ್ತಾರೆ. ಸಚಿವ ಸಂಪುಟ ಸಭೆಗಳಲ್ಲಿ ಭಾಗವಹಿಸುವ ಏಕೈಕ ಸರ್ಕಾರಿ ಅಧಿಕಾರಿಯಾಗಿ ಮುಖ್ಯ ಕಾರ್ಯದರ್ಶಿಯವರು ಕಾರ್ಯನಿರ್ವಹಿಸ್ತಾರೆ. 3ನೇದಾಗಿ ಇವರು ಸಂಪೂರ್ಣ ಸಚಿವಾಲಯದ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಹೊಂದಿರ್ತಾರೆ. ಯಾವುದೇ ಸಚಿವಾಲಯದಲ್ಲಿ ಯಾವ ಕೆಲಸ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅಂತ ಕಾರ್ಯದರ್ಶಿಗಳಿಗೆ ಸಲಹೆ ಕೊಡುವುದರ ಮೂಲಕ ಆ ಕಾರ್ಯದರ್ಶಿಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾರೆ ಮುಖ್ಯ ಕಾರ್ಯದರ್ಶಿಗಳು.
ನಾಲ್ಕನೇದಾಗಿ ಇತರೆ ಕಾರ್ಯದರ್ಶಿಗಳು ನಿರ್ವಹಿಸದ ಜವಾಬ್ದಾರಿ ಕಾರ್ಯಗಳನ್ನು ಗಮನಿಸುತ್ತಾರೆ. ರಾಜ್ಯ ಸರ್ಕಾರದ ಆಡಳಿತದ ಅನುಕೂಲಕ್ಕಾಗಿ ಇಲಾಖೆಗಳನ್ನಾಗಿ ವಿಭಜನೆ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಇಲಾಖೆಗಳಲ್ಲಿ ಕಾರ್ಯದರ್ಶಿಗಳು ಯಾವ ರೀತಿ ಕಾರ್ಯಗಳನ್ನ ನಿರ್ವಹಿಸುತ್ತಿದ್ದಾರೆ ಅನ್ನುವಂತ ಮೇಲ್ವಿಚಾರಣೆಯನ್ನ ಮುಖ್ಯ ಕಾರ್ಯದರ್ಶಿಗಳು ನಿರ್ವಹಿಸೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಐದನೇದು ನಾವು ನೋಡಿದಾಗ ಎಲ್ಲಾ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿದ್ದು ಅಪಾರ ಸಂಖ್ಯೆಯ ಸಮಿತಿಗಳು ಮತ್ತು ಇತರೆ ಸಮಿತಿಗಳ ಸದಸ್ಯರಾಗಿರ್ತಾರೆ. ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿರ್ತಾರೆ. ಎಲ್ಲಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತ ಎಲ್ಲಾ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿರ್ತಾರೆ. ಅದೇ ರೀತಿ ರಾಜ್ಯ ಸರ್ಕಾರ ರಚಿಸುವಂತ ಸಮಿತಿಗಳ ಮುಖ್ಯಸ್ಥರಾಗಿ, ಸಮಿತಿಗಳ ಸದಸ್ಯರಾಗಿ ಮುಖ್ಯ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ತಾರೆ. ಇನ್ನು ಆರನೇ ಅಂಶವನ್ನು ನಾವು ನೋಡಿದಾಗ ರಾಜ್ಯದ ಸದಸ್ಯತ್ವ ಪಡೆದಿರುವ ವಲಯ ಕೌನ್ಸಿಲ್ಗಳ ಮೂಲಕ ಕ್ರಮಾನುಗತ ಆಧಾರದ ಮೇಲೆ ಕಾರ್ಯದರ್ಶಿಗಳಾಗಿರ್ತಾರೆ ಅಂತ ಇದೆ. ಭಾರತದ ಆಡಳಿತದ ಅನುಕೂಲಕ್ಕಾಗಿ 5 ಕೌನ್ಸಿಲ್ಗಳನ್ನ ಮಾಡಿದರೆ: ಉತ್ತರ ಕೌನ್ಸಿಲ್, ದಕ್ಷಿಣ ಕೌನ್ಸಿಲ್, ಪೂರ್ವ, ಪಶ್ಚಿಮ ಮತ್ತು ಮಧ್ಯ ಕೌನ್ಸಿಲ್ ಅಂತೇಳಿ. ಕರ್ನಾಟಕ ರಾಜ್ಯ ದಕ್ಷಿಣ ಕೌನ್ಸಿಲ್ಗೆ ಬರ್ತಿರುವಂತದ್ದು. ದಕ್ಷಿಣದ ರಾಜ್ಯಗಳು ಸೇರಿ ಒಂದು ಕೌನ್ಸಿಲ್ ಅನ್ನ ರಚನೆ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಇದರ ನೆರವನ್ನ ಕೊಡ್ತಿರ್ತಾರೆ. ಇಂಥ ದಕ್ಷಿಣ ಕೌನ್ಸಿಲಿನ ಕ್ರಮಾನುಗತ ಕಾರ್ಯದರ್ಶಿಯಾಗಿ ರಾಜ್ಯದ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು 7ನೇ ಅಂಶವನ್ನು ನಾವು ನೋಡಿದಾಗ ಸಚಿವರುಗಳಿಗೆ ಒದಗಿಸಿರುವ ಸಿಬ್ಬಂದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿರುತ್ತಾರೆ ಅಂತ ಇದೆ. ಸಚಿವಾಲಯದಲ್ಲಿ ರಾಜಕೀಯ ಮುಖ್ಯಸ್ಥರಾಗಿ ಹವ್ಯಾಸಿ ಆಡಳಿತಗಾರರು ರಾಜಕೀಯ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಒಂದೊಂದು ಸಚಿವಾಲಯದಲ್ಲಿ ಒಬ್ಬ ಕಾರ್ಯದರ್ಶಿಗಳಿರ್ತಾರೆ. ಆ ಕಾರ್ಯದರ್ಶಿಗಳ ಸಹಾಯಕ್ಕಾಗಿ ಹಲವಾರು ಸಿಬ್ಬಂದಿಗಳನ್ನ ಅಲ್ಲಿ ನೇಮಕ ಮಾಡಲಾಗಿರುತ್ತೆ. ದರ್ಜೆ ಎ ಇಂದ ಹಿಡಿದು ದರ್ಜೆ ಡಿ ವರೆಗಿನ ನೌಕರರು ಸಚಿವಾಲಯದಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಸಚಿವಾಲಯದ ಮುಖ್ಯಸ್ಥರು ಕಾರ್ಯದರ್ಶಿಗಳಾಗಿರ್ತಾರೆ. ಅಂತ ಹಲವಾರು ಕಾರ್ಯದರ್ಶಿಗಳ ಮೇಲೆ ಮುಖ್ಯ ಕಾರ್ಯದರ್ಶಿಗಳು ಆಡಳಿತ ನಡೆಸ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. 8ನೇ ಅಂಶವನ್ನು ನಾವು ನೋಡಿದಾಗ ಇವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಾಗೂ ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುವರು. ಮುಖ್ಯ ಕಾರ್ಯದರ್ಶಿಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಿರ್ತಾರೆ. ಕೇಂದ್ರ ಸರ್ಕಾರದಿಂದ ಬರುವಂತಹ ನೋಟಿಸ್ಗಳು, ಪತ್ರಗಳು ಅದು ಮುಖ್ಯ ಕಾರ್ಯದರ್ಶಿ ಅವರ ಹೆಸರಿನ ಮೇಲೆ ಬರ್ತಿರ್ತವೆ. ಮುಖ್ಯ ಕಾರ್ಯದರ್ಶಿಗಳು ಅದನ್ನ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದು ಅವರ ಕಾರ್ಯ ಆಗಿರುತ್ತದೆ. ಅದೇ ರೀತಿ ಒಂದು ರಾಜ್ಯ ಸರ್ಕಾರ ಇನ್ನೊಂದು ರಾಜ್ಯ ಸರ್ಕಾರದ ನಡುವೆ ಸಂಪರ್ಕ ಸೇತುವೆಯಾಗಿ ಮುಖ್ಯ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸುತ್ತಾರೆ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ತಮಿಳುನಾಡು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ನೇರವಾದಂತಹ ಸಂಪರ್ಕವನ್ನು ಹೊಂದಿರ್ತಾರೆ. ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರದ ನಡುವೆ ಯಾವುದೇ ಒಪ್ಪಂದಗಳು ಆಗಬೇಕು ಅಂದ್ರೆ ಅದು ಮುಖ್ಯ ಕಾರ್ಯದರ್ಶಿಗಳ ಮೂಲಕನೇ ಆಗಬೇಕಾಗಿರುತ್ತೆ. ಇನ್ನು 9ನೇದು ಮತ್ತು ಕೊನೆಯ ಅಂಶವನ್ನು ನಾವು ನೋಡಿದಾಗ ಭಾರತ ಸರ್ಕಾರದಿಂದ ಎಲ್ಲಾ ಪ್ರಮುಖವಾದ ಮತ್ತು ರಹಸ್ಯವಾದ ಮಾಹಿತಿಯನ್ನು ಇವರು ಪಡೆದುಕೊಂಡು ಅವುಗಳನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸುವರು. ಕೇಂದ್ರ ಸರ್ಕಾರದಿಂದ ಬರುವಂತಹ ರಹಸ್ಯವಾದ ಮಾಹಿತಿಗಳು, ನಾನು ಈಗಾಗಲೇ ಹೇಳಿದಂತೆ ಎಲ್ಲ ನೋಟಿಸ್ಗಳು, ಪತ್ರಗಳು, ಯಾವುದೇ ವಿಷಯ, ರಹಸ್ಯ ಮಾಹಿತಿಗಳು ಏನೇ ಇದ್ರೂ ಆ ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಸಂಪುಟ ಕಾರ್ಯದರ್ಶಿಯು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಒದಗಿಸಿಕೊಡ್ತಾರೆ. ಮುಖ್ಯ ಕಾರ್ಯದರ್ಶಿ ಅವರ ಕಚೇರಿಗೆನೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಮಾಹಿತಿ ಬರುವಂತದ್ದು. ಆ ಮಾಹಿತಿಗಳನ್ನ ಮುಖ್ಯ ಕಾರ್ಯದರ್ಶಿ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಮುಖ್ಯ ಕಾರ್ಯದರ್ಶಿಯನ್ನ ಮುಖ್ಯಮಂತ್ರಿಗಳ ಹೆಚ್ಚಿನ ಕಣ್ಣು ಮತ್ತು ಹೆಚ್ಚಿನ ಕಿವಿ ಅಂತ ಬಣ್ಣಿಸಲಾಗಿದೆ. ಈ ಎಲ್ಲದರ ನಡುವೆ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯ ಆಡಳಿತದ ಮುಖ್ಯಸ್ಥರಾಗಿ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಇರಬೇಕು, ಆಡಳಿತದ ಸುಗಮತೆ ಹೇಗಿರಬೇಕು, ಹಲವಾರು ಇಲಾಖೆಗಳ ಮಧ್ಯೆ ಸಮನ್ವಯತೆ ತರುವಂತದ್ದು, ಹಲವಾರು ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ತರುವಂತದ್ದು, ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳ ನಡುವೆ ಉದ್ಭವಿಸಬಹುದಾದಂತಹ ಸಮಸ್ಯೆಗಳಿಗೆ ಸಮನ್ವಯತೆ ತರುವಂತದ್ದು, ಇಂಥ ಜವಾಬ್ದಾರಿಯುತವಾದಂತಹ ಕಾರ್ಯವನ್ನ ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ನಡೆಸಿಕೊಂಡು ಹೋಗ್ತಿರ್ತಾರೆ. ಅದೇ ರೀತಿ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಸರ್ಕಾರಿ ನೌಕರರ ನಾಯಕರಾಗಿ ಮುಖ್ಯ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ತಾರೆ. ಈ ಮುಖ್ಯ ಕಾರ್ಯದರ್ಶಿಗೆ ಸಂಬಂಧಿಸಿದಂತೆ 5 ಅಂಕದ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ವಿದ್ಯಾರ್ಥಿಗಳು ಇದನ್ನ ಗಮನಿಸಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿ ಸಂಪೂರ್ಣವಾಗಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ ಅಂತ ಹೇಳ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರಗಳು.